ಸರ್ ನಮಸ್ಕಾರ. ನಾನು ಡಾಕ್ಟರ್ ಮಹೇಶ್ ಚಿಕ್ಕಗೌಡರು ಅಂತೇಳಿ ಜನಪದ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು. ನಾವು ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಇತರ ಸರ್ವತೋಮುಖ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ತಾ ಬರ್ತೇವೆ. ಈಗ ನಾನು ಕಂಡಂಥ ಸಂದರ್ಭದಲ್ಲಿ ಭಾಳಷ್ಟು ಮಾಧ್ಯಮದ ಟಿ ವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮವನ್ನು ಭಾಳಷ್ಟು ನಾನು ನೋಡಿದ್ದೀನಿ. ಇತ್ತೀಚಿನ ದಿನಮಾನದಲ್ಲಿ ಎಲ್ಲೋ ಒಂದು ತೆರೆಮರೆಯಲ್ಲಿದ್ದಂತಹ ಒಂದು ಪತ್ರಿಕಾ ಮಾಧ್ಯಮ ಈಗ ತಾನೇ ಭಾಳಷ್ಟು ಸುದ್ದಿ ಏನಿದೆ. ಈಗಾಗಲೇ ಅದು ಹಿಂದೆ ಒಂದು ಸುದ್ದಿಗಳ ಒನರು ಅಂತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಸಂಜೆ ಮುಗಿಲು ಅಂತಕ್ಕಂಥದ್ದು ಬೆಂಗಳೂರಿನ ನಗರಾದ್ಯಂತ ಮತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆದಂಥ ಒಂದು ಪತ್ರಿಕೆ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಮಾಧ್ಯಮಗಳ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಒಂದು ಆರೋಗ್ಯಕರವಾದಂತಹ ಸ್ಪರ್ಧಾ ಜಗತ್ತಿನಲ್ಲಿ ಈಗ ನಾವು ನೋಡುವಂತಹ ಈಗ ಮಾಧ್ಯಮದಲ್ಲಿ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೈಜತೆ ಮತ್ತು ನೈಜ ಸುದ್ದಿಗಳು ಮಾಡೋ ಮೂಲಕ ಹಲವಾರು ಪತ್ರಿಕೆಗಳು, ಮಾಧ್ಯಮಗಳು ಜನಮಾನಸವನ್ನು ತಲುಪಿದೆ. ಅಂತಹ ಒಂದು ಸಾಲಿನಲ್ಲಿ ಇತ್ತೀಚೆಗೆ ಭಾಳಷ್ಟು ಎಲ್ಲ ಪ್ರತಿಷ್ಠಿತ ಮಾಧ್ಯಮ, ಪ್ರತಿಷ್ಠಿತ ಪತ್ರಿಕೆಗಳ ಸಾಲಿನಲ್ಲಿ ಒಂದು ಸಂಜೆ ಮುಗಿಲು ಅಂತಕ್ಕಂಥದ್ದು ಭಾಳಷ್ಟು ಬೆಳಕಿಗೆ ಬರ್ತಾ ಇದೆ. ನಾವು ಯೂತ್ಸು ಮತ್ತು ಸಂಘಟಕರು ಮತ್ತು ಶಿಕ್ಷಣ ಸಂಸ್ಥೆಗಳು, ಯುವಾದಿ ಮತ್ತು ಬುದ್ಧಿಜೀವಿಗಳು ಮತ್ತು ಪತ್ರಿಕಾ ಪ್ರಿಯರು, ಓದುಗರು ನನ್ನ ಮನಸ್ಸನ್ನು ಎಲ್ಲೋ ಒಂದು ಕಡೆ ಸೆಳೀತಾ ಇದೆ ಅಂತಕ್ಕಂಥದ್ದು ನಮಗೆ ಕಣ್ಣಿಗೆ ಗೋಚರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ, ಹಾಸನ ಅಂದರೆ ಈ ಒಂದು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಒಳಗೊಂಡಂಥ 8 ಜಿಲ್ಲೆಗಳಲ್ಲಿ ಭಾಳ ಪ್ರಚುರವಾಗಿ ಮತ್ತು ಪ್ರಚಾರವಾಗಿ ವಿಚಾರವನ್ನು ಒಳಗೊಂಡಂತಹ ಒಂದು ಪತ್ರಿಕೆ ಸಂಜೆ ಬರ್ತಾ ಇದೆ. ದಯಮಾಡಿ ಇಂಥ ಪತ್ರಿಕೆಗಳನ್ನ ನಾವು ಓದುಗರು ಹೆಚ್ಚಾಗ್ತೀವೋ ಮತ್ತು ಎಷ್ಟು ನಾವು ಆಸಕ್ತಿಯಿಂದ ನೈಜ ಒಂದು ವಿಚಾರವನ್ನು ಕಲೆ ಹಾಕ್ತೀವೋ ಆ ಮಾಧ್ಯಮಗಳಿಗೆ ನಾವೇನು ಕೊಡಬೇಕಾಗಿಲ್ಲ. ಆ ಪತ್ರಿಕೆಗಳು ಓದರೆ ಒಂದು ಮಾನಸಿಕ ಮತ್ತು ಮಾರಲ್ ಸಪೋರ್ಟ್ ಇವತ್ತು, ಮತ್ತು ಅವ್ರಿಗೆ ಬೆಂಬಲಿಸೋದು ನಾವು ಯಾವಾಗ ಇವತ್ತು ಒಂದು ಪತ್ರಿಕೆಯನ್ನು ಓದಬೇಕಾದ್ರೆ ತಾಳ್ಮೆ ಬೇಕು, ಮತ್ತು ಒಂದು ಕತೆ ಕಾವ್ಯ ಅಥವಾ ಒಂದು ಪತ್ರಿಕೆಯನ್ನು ಅಥವಾ ಒಂದು ಪೇಜ್ ಬರಿಬೇಕಾದ್ರೆ ತಾಳ್ಮೆ ಬೇಕು. ಆದರೆ ಈ ಪತ್ರಿಕೆಯವರು ಅಷ್ಟೆಲ್ಲ ತಾಳ್ಮೆ ಸಹನೆಯಿಂದ ಏನಾದ್ರು ಸಮಾಜಕ್ಕೆ ಒಂದು ಸುದ್ದಿಯನ್ನು ಮುಟ್ಟಿಸ್ಬೇಕು, ಮನೆಗೆ ಮುಟ್ಟಿಸ್ಬೇಕು ಅಂತ ನಿಟ್ಟಿನಲ್ಲಿ ಮಾಧ್ಯಮದವರು ಇಷ್ಟೆಲ್ಲ ಕಷ್ಟಪಡ್ತಿರುತ್ತೆ. ನಾವು ಓದಿಯವ್ರಿಗೆ ಮಾರಲ್ ಸಪೋರ್ಟ್ ಕೊಡೋದಾದರೆ ಕೇವಲ ಒಂದು 3 ರೂಪಾಯಿಗೆ ಒಂದು ಪತ್ರಿಕೆ, ಸುಮಾರು ಹೆಚ್ಚು ಕಡಿಮೆ ಒಂದು 8 ಪುಟಗಳಿರ್ತಕ್ಕಂತಹ ಒಂದು ಪತ್ರಿಕೆ ಸಂಜೆ ಮುಗಿಲು 3 ರೂಪಾಯಿ ಸಿಗುತ್ತೆ ಅಂದರೆ ಯಾಕೆ ನಾವು ತಗೊಂಡು ಓದಬಾರ್ದು? ಮತ್ತು ಅದಲ್ಲೇ PDF ಬರ್ತಾ ಇದೆ, ಮತ್ತು ಅವ್ರದೇ ಆದಂಥ ವೆಬ್ಸೈಟ್ಗಳು, ಅವ್ರದೇ ಆದಂತಹ ಗ್ರೂಪ್ಸ್ಗಳಿದೆ. ಅಟ್ಲೀಸ್ಟ್ ಅದೆಲ್ಲರೂ ನಾವು ಒಂದು ನೋಡಿ ಆ ಪತ್ರಿಕೆಯಲ್ಲಿ ಬರುವಂಥ ಒಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಯಾರು ಸಾರಥ್ಯತೆ ಬರ್ತಿದೆ, ವೇಣುಗೋಪಾಲ್ ಅಂತಕ್ಕಂತಹ ಯುವಕ ಅವ್ರ ಸಾರಥ್ಯದಲ್ಲಿ ಬರ್ತಾ ಇದೆ, ಅವ್ರಿಗೆ ಯಾಕೆ ನಾವು ಅವ್ರಿಗೆ ಪ್ರೆಸ್ ಹೇಳ್ಬಾರ್ದು? ನಾವು ಸಪೋರ್ಟ್ ಆಗಿದ್ದೀವಿ, ಮತ್ತು ನಾವು ಯಾಕೆ ಅವ್ರಿಗೆ ಇಂಥ ಮಾಧ್ಯಮವನ್ನು ಹೆಚ್ಚು ನೀವು ಮತ್ತಷ್ಟು ನೀವು ನಮ್ಮ ಬೆಂಬಲ ಇರುತ್ತೆ, ನೀವು ಪ್ರಚಾರ ಮಾಡಿ. ಈ ಪತ್ರಿಕೆ ಯಾವುದೇ ಕಾರಣಕ್ಕೂ ಸಹ ಎಷ್ಟೇ ಅಡೆತಡೆಗಳು ಬಂದು, ಎಷ್ಟೇ ನೋವುಗಳು ಬಂದು ಸಹ ಇದನ್ನು ಯಾವುದೇ ಕಾರಣಕ್ಕೂ ಸಹ ಬಿಡದೆ ನೀವು ಮುಂದೆಡಿಸಿ ಅಂತೇಳಿ ನಾನು ಜನಪದ ಸಾಹಿತ್ಯ ಪರಿಷತ್ತಿಗೆ ನಾನು ಆಶಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಮನೆಗೆ ಎಷ್ಟೊಂದು ವಿಚಾರಗಳು ಇವತ್ತು ತಲುಪುವಂತಹ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ದಯಮಾಡಿ ನಿಮಗೆ ಒಳ್ಳೆಯದಾಗಲಿ. ಮತ್ತು ಆ ಮಲೆಮಹದೇಶ್ವರ ಸಿದ್ದಪ್ಪ ಮಂಡ್ಯಸ್ವಾಮಿ ನೀವು ಮಾಡುವಂತಹ ಒಂದು ಕೆಲಸಕ್ಕೆ, ನೀವು ತರ್ತಾ ಇರ್ತಕ್ಕಂಥ ಪತ್ರಿಕೆಗೆ, ಮತ್ತು ನಿಮ್ಮ ಸಂಪಾದಕ ಮಂಡಳಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ, ಮತ್ತು ಯೂತ್ಸ್ಗೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಇದು ತಲುಪುವಂತಹ ಕೆಲಸವನ್ನು ಮಾಡಿ, ಶಿಕ್ಷಣ ಸಂಸ್ಥೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗ್ಬೋದು, ಅಥವಾ ಪದವಿ ಸ್ಟೂಡೆಂಟ್ ಆಗ್ಬೋದು, ಅಥವಾ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಾಗ್ಬೋದು, ಅಥವಾ ಮೆಡಿಕಲ್ ವಿದ್ಯಾರ್ಥಿಗಳಾಗ್ಬೋದು, ಓದೋ ಸಂಖ್ಯೆ ಭಾಳ ಕಡಿಮೆ ಆಗಿದೆ, ಆಯಿತಾ? ಆದರೆ ಎಲ್ಲೋ ಒಂದು ಕಡೆ ನಾವು ಆಶಾಭಾವನೆಯಿಂದ ನಾವು ಅವ್ರಿಗೆ ಮುಗಿಸುವಂತಹ ಮನಸ್ಸು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡಬೇಕಾದ ಕೆಲಸ ನೀವು ಮಾಡ್ತಾಯಿದ್ರಿ. ನಿಮಗೆ ಒಳ್ಳೆಯದಾಗಲಿ. ನಾವು ಯಾವತ್ತೂ ನಿಮಗೆ ಆಶಿಸ್ತೀನಿ, ಮತ್ತು ನಮ್ಮ ಪರಿಷತ್ ಯಾವಾಗ ಸದಾ ನಿಮ್ಮ ಜೊತೆ ಇರುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನು ಮೈಸೂರು ಜಿಲ್ಲಾ ವರದಿಗಾರರು ಸಂಜೆ ಮುಗಿಲು ಸಿದ್ದರಾಜ್ ಅವರು ಭಾಳಷ್ಟು ಕೆಲಸವನ್ನು, ಬನ್ನೂರು ನಾಗರಾಜ್ ಅವರು ಭಾಳಷ್ಟು ಕೆಲಸ ಮಾಡ್ತಾರೆ. ನಮ್ಗೆ ಆತ್ಮೀಯರು, ನಿಜಕ್ಕೂ ನಮ್ಮ ಕಂಡ್ರೆ ಎಷ್ಟು ಪ್ರೀತಿ ಇದೆ, ನಮ್ಮ ಪರಿಷತ್ ಕಂಡ್ರೆ ಎಷ್ಟು ಪ್ರೀತಿ ಇದೆ, ಅಪಾರವಾದಂಥ ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಮೈಸೂರಿನ 8 ಜಿಲ್ಲೆಗಳ ಸಾರಥ್ಯ ಮಾಡುವಂಥ ಅವರು ಪ್ರಧಾನವಾಗಿ ಸಾಂಸ್ಕೃತಿಕ ರಾಜ್ಯದಲ್ಲಿ
ಒಳ್ಳೆಯದಾಗಲಿ, ಅವ್ರು ಸಪೋರ್ಟ್ ಮಾಡ್ತೀವಿ, ಯಾವಾಗಲೂ ನಾವು ಬೆಂಬಲವಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತುಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ನಾನು ಭಾಳಷ್ಟು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಹೇಶ್ ಸರ್.